ಹಲೋ ಗಾಯ್ಸ್, ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಎವ್ರಿ ಡೇ ವಿತ್ ಅಂಕಿತಾ ಯೂಟ್ಯೂಬ್ ಚಾನಲ್. ಸೊ ಇವಾಗ ಟೈಮು 6:45. ನಾನು ಊರಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ನಿಂತಿದ್ದೀನಿ. ಆ್ಯಂಡ್ ಇವಾಗ ನವರಂಗಲ್ ಬಸ್ ಬರದೇ ಇರೋ ಕಾರಣ ಯಶವಂತಪುರ ಅಥವಾ ಮೆಜೆಸ್ಟಿಕ್ಕಿಗೆ ಹೋಗಬೇಕು. ನಾನು ಮೆಜೆಸ್ಟಿಕ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ, ಸೀಟ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇದು ನಾನು ಫಸ್ಟ್ ಟೈಮು ಮೆಜೆಸ್ಟಿಕ್ಕಿಗೆ ಹೋಗ್ತಿರೋದು. ಬಿಕಾಸ್ ನಾನು ಯಾವಾಗಲೂ ನವರಂಗಲ್ಲೇ ಬಸ್ ಎತ್ತಿರೋದು. ನಾನು ಯಾವಾಗಲೂ ಇಳಿದಿರೋದು ನವರಂಗಲ್ಲಿನೇ ಫಸ್ಟಿಂದನೂ. ಸೊ ಫಸ್ಟ್ ಟೈಮ್ ನಾನು ಮೆಜೆಸ್ಟಿಕ್ ಹೋಗಿ ಬಸ್ ಹತ್ತಕ್ಕೆ ಹೋಗ್ತಿರೋದು. ಅದಕ್ಕೆ ಅಕ್ಕ ಬಂದುಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ರೆಡಿಯಾಗಿದ್ದೀನಿ. ಇಷ್ಟು ಬೇಗ ಎದ್ದಿದ್ದೀನಿ ಊರಿಗೆ ಹೋಗ್ಬೇಕು ಅನ್ನೋ ಖುಷಿಗೆ. ಅವ್ರು ಬಂದ ತಕ್ಷಣ ಹೊರಡೋದಷ್ಟೆ. ಸೊ ಬಿಟ್ಕೊಟ್ಟು ಬರ್ತಾರೆ. ಇಷ್ಟೊತ್ತಿಗೆ ಬರಬೇಕಿತ್ತು. ಆ್ಯಂಡ್ ಸ್ವಲ್ಪ ಲೇಟಾಗಿರುತ್ತೆ. ಅವರು ಹೇಳಲ್ಲ, ಮಾರ್ನಿಂಗ್ ಟೈಮ್ ಅಂದರೆ ಆಫೀಸ್ ಟೈಮಿಂಗಿಗೆ ಹೇಳ್ತಾರೆ. ಇವಾಗ ಸ್ವಲ್ಪ ಬೇಗ ಎದ್ದು ಬರಬೇಕಲ್ಲ, ಅದಕ್ಕೆ. ನಾನಿದೇ ವೆರಿ ಫಸ್ಟ್ ಟೈಮ್ ಇಷ್ಟು ಬೇಗ ಹೊರಟು ಬರ್ತಿರೋದು ಬೆಂಗಳೂರಿಂದ. ನಾನು ಯಾವಾಗಲೂ ನೈಟ್ ಜರ್ನಿನೇ ಮಾಡಿರೋದು. ಅಂದರೆ 8:30 ಬಸ್ ಹತ್ತಿ ನೈಟ್ 12-1 ರೀಚ್ ಆಗ್ತಿದ್ದೆ ಅರ್ಕಲ್ಗೂಡು. ಬಟ್ ಇದೇ ವೆರಿ ಫಸ್ಟ್ ಟೈಮ್ ನಾನು ಎಷ್ಟು ಬೆಳಗ್ಗೆ ಬಿಟ್ಟಿರೋದು. 6:45 ಬಿಟ್ಟಿದ್ದೆ. ಆ್ಯಂಡ್ ಬಸ್ಸಸ್ ಅಂತೂ ಎಷ್ಟು ರಶ್ ಇರುತ್ತೆ ಅನ್ನೋ ನನಗೆ ಇಮ್ಯಾಜಿನ್ ಕೂಡ ಇರಲಿಲ್ಲ. ನಮ್ಮಣ್ಣ ಹೇಳಿದ್ದ ಸೀಟ್ ಸಿಗಲ್ಲ, ಬುಕ್ಕಿಂಗ್ ಮಾಡ್ಕೊಂಡು ಹೋಗು ಅಂತ. ನಾನೇ ಇಲ್ಲ, ಮೆಜೆಸ್ಟಿಕ್ ಹೋಗ್ತಿದ್ದೀನಲ್ಲ, ಸಿಗುತ್ತೆ ಅಂತ ಅಂದ್ಕೊಂಡು ಓಕೆ ನೇಹಕ್ಕ ಬಂದರು. ಅವ್ರು ಮೆಜೆಸ್ಟಿಕ್ಕಿಗೆ ಬಿಟ್ಕೊಡ್ತಾರಲ್ಲ, ಹೆಂಗಿದ್ರು ಸೀಟ್ ಸಿಗುತ್ತೆ ಅನ್ನೋ ಕನ್ಫರ್ಮ್ ಮೇಲೆ ಹೊರಟ್ಬಿಟ್ಟೆ. ಆ್ಯಂಡ್ ಹೊರಡ್ತಾನೆ ಫುಲ್ ಟ್ರಾಫಿಕ್ಕು. ಎಷ್ಟೊಂದು ಕಡೆ ಟ್ರಾಫಿಕ್ಕಿಗೆ ಸಿಕ್ಕಿದ್ವಿ ಅಂದರೆ ಯಪ್ಪ, ನನಗೆ ಅನ್ನಿಸ್ತು ಓಕೆ ಫೈನ್, ಹೋಗೋ ಅಷ್ಟರಲ್ಲೇ 7:30-8 ಆಗಕ್ಕೆ ಬಂದಿತ್ತು. ನಾವು ಮೆಜೆಸ್ಟಿಕ್ ರೀಚ್ ಆಗೋ ಅಷ್ಟರಲ್ಲಿ ಓಕೆ ಫೈನ್, ಬಸ್ ಸಿಕ್ಕಿದ್ರೆ ಸಾಕು ಅನ್ನೋದಷ್ಟೇ ನನ್ನ ತಲೆಯಲ್ಲಿತ್ತು ಥಾಟು. ಓಕೆ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಅಲ್ಲಿ ಹೋದರೆ ಆ ಜನ ನೋಡಿನೇ ನಾನು ದಂಗಾಗೋದೆ. ವೆರಿ ಫಸ್ಟ್ ಟೈಮ್ ನಾನು ಮೆಜೆಸ್ಟಿಕ್ಕಿಗೆ ಬಂದು ಬಸ್ ಹತ್ತುತ್ತಿರೋದು. ಆ್ಯಂಡ್ ಅಲ್ಲಿ ಜನ ನೋಡಿಬಿಟ್ರೆ ಗಾಯ್ಸ್, ಅದರಲ್ಲೂ ಹಾಸನಾಂಬ ಟೆಂಪಲ್ ಓಪನ್ ಆಗಿರೋದ್ರಿಂದ ಕ್ರೌಡ್ ಅಂದರೆ ಫುಲ್ ಕ್ರೌಡೆಡು. ಹಾಸನ್ಗಂತೂ ಎಷ್ಟು ಬಸ್ ಬಿಟ್ಟರೂ ಸಾಕಾಗ್ತಿರ್ಲಿಲ್ಲ. ನಿಮಿಷಕ್ಕೆ ಒಂದೊಂದು ಬಸ್ಸು, ನಿಮಿಷಕ್ಕೆ 2-3 ಬಸ್ ಬಂದರೂ ಸಾಕಾಗದೇ ಇರೋ ಅಷ್ಟು ಬಸ್ಸಸ್ ಬರ್ತಿತ್ತು. ಆ್ಯಂಡ್ ಅಲ್ಲಿ ಅದನ್ನು ಜನರ ಒಪಿನಿಯನ್ ಕ್ಯಾಪ್ಚರ್ ಮಾಡೋದಕ್ಕೆ ಬೇರೆ ಮೀಡಿಯಾದವ್ರು ಬಂದಿದ್ದರು. ಅವರು ಒಂದು ಕಡೆ ಶೂಟ್ ಮಾಡ್ತಿದ್ರು, ಕೇಳ್ತಿದ್ರು ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಎಷ್ಟು ಬಸ್ ಬಿಡಬೇಕು ಅಂತೆಲ್ಲ. ನಾನು ಅದನ್ನೆಲ್ಲ ನೋಡಿ ದಂಗಾಗಿ ಹೋಗ್ಬಿಟ್ಟೆ. ಇದ್ರಲ್ಲಿ ನಾನು ಹತ್ತಂತೂ ಆಗಲಿಲ್ಲ ಬಸ್ಸು. ಹೆಂಗಪ್ಪ ರೀಚ್ ಆಗಲಿ ನಾನು ಟಿಫನ್ ಬೇರೆ ಮಾಡ್ಕೊಬಂದಿರಲಿಲ್ಲ. ಅಂದರೆ ನನ್ನ ಮೈಂಡ್ಸೆಟ್ ಹೆಂಗಿತ್ತು ಅಂದರೆ, ನನ್ನ ಮನೆಗೆ ಅಟ್ಲೀಸ್ಟ್ ಊಟಕ್ಕಿಂತ ಒಂಚೂರು ಮುಂಚೆ ರೀಚ್ ಆಗ್ತೀನಿ, ಟಿಫನ್ ಅಲ್ಲೇ ಮಾಡಿಬಿಡೋಣ ಅನ್ನೋ ಥಾಟಲ್ಲಿ ಬಂದಿದ್ದೆ ನಾನು. ಬಟ್ ಆ ರಶಲ್ಲಿ ಗೊತ್ತಾಗೋಯ್ತು ಓಕೆ ನಾನು ಟಿಫನ್ ಅಲ್ಲ, ನೈಟ್ ಊಟಕ್ಕೆ ಹೋಗ್ತೀನಿ ಅನ್ನೋ ಥಾಟ್ ಬಂದ್ಬಿಡ್ತು ನನಗೆ. ಇನ್ನೂ 8 ಗಂಟೆಗೆ ರೀಚ್ ಆದ್ರೂ ನನಗೆ ಒಂದು ಬಸ್ಸು ಹತ್ತಕ್ಕಾಗಲಿಲ್ಲ. ಆ್ಯಂಡ್ ಒಂದು ಬಸ್ ಬಂತು ಸೋಮಾರ್ಪೇಟೆದು. ಆ ಬಸ್ ಬಂದುಬಿಟ್ಟು ರಿಸರ್ವೇಷನ್ ಅಂತ ಹೇಳಿಬಿಟ್ರು. ಅದನ್ನು ಹತ್ತಿ ಮತ್ತೆ ಇಳಿಯೋ ಥರ ಆಯಿತು. ಆ್ಯಂಡ್ ಅಂತೂ ಇಂತೂ ಯಾವುದೋ ಒಂದು ಬಸ್ಸಲ್ಲಿ ಸೀಟ್ ಸಿಕ್ತು. ಹತ್ತಿ ಬಂದು ಮತ್ತೆ ಅಲ್ಲಿ ಟ್ರಾಫಿಕ್ಕು. ನಾನು ಬೆಂಗಳೂರು ಕ್ರಾಸ್ ಮಾಡೋ ಅಷ್ಟರಲ್ಲೇ ನಿಯರ್ಲಿ 1.5 hour 2 hours ಬೆಂಗಳೂರು ಕ್ರಾಸ್ ಮಾಡೋದಕ್ಕೇ ತಗೊಂಡಿದ್ವಿ ನಾವು. ಅಷ್ಟೊಂದು ಟ್ರಾಫಿಕ್ ಇತ್ತಲ್ಲಿ. ಆ್ಯಂಡ್ ಬಸ್ಸಲ್ಲಿ ನನಗೆ ಯೂಶ್ವಲಾಗಿ ತುಂಬ ಒಂದು ಹಾಬಿ ಅಂತ ಅಂದರೆ ಬುಕ್ಸ್ ಓದೋದು. ನನಗೆ ಬುಕ್ಸ್ ಓದ್ಕೊಂಡು ಟ್ರಾವೆಲ್ ಮಾಡೋದಕ್ಕೆ ಸಕ್ಕತ್ ಇಷ್ಟ, ಎಲ್ಲಿಗಾದ್ರೂ ಜರ್ನಿ ಮಾಡೋದಕ್ಕೆ. ಹಂಗಂತ ಅಂದ್ಬಿಟ್ಟು ನಾನು ತೇಜಸ್ವಿ ಅವ್ರದ್ದು ಪಾಕಕ್ರಾಂತಿ ಯಾವತ್ತೋ ಅರ್ಧಕ್ಕೆ ಓದಿ ನಿಲ್ಲಿಸಿದ್ದೆ. ಫೋಲ್ಡ್ ಮಾಡಿರೋ ಪೇಜ್ನ ತೆಗೆದು ಅಲ್ಲಿಂದ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಓದ್ತಾ ನನ್ನ ಜರ್ನಿ ಹೆಂಗೆ ಹೋಗ್ತಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಮೀನ್ಸ್ ಎಷ್ಟು ಬೇಗ ರೀಚ್ ಆಗ್ತಿದ್ದೀನಿ ಅನ್ನೋಕ್ಕೆ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗಲ್ಲಿ ಮಾತ್ರ. ಬಟ್ ಆಮೇಲೆ ಲಿಟ್ರಲಿ ಟೈಮೇ ಆಗ್ತಿಲ್ಲ. ಬಸ್ಸಲ್ಲಿ ಫುಲ್ ರಶ್ಶು, ಜಗಳ. ಆ್ಯಂಡ್ ಜಗಳ ಯಾವ ರೇಂಜಿಗೆ ನಡೀತಿತ್ತು ನಮ್ಮ ಬಸ್ಸಲ್ಲಿ ಅಂತ ಅಂದರೆ, ಬಸ್ನ ಸೈಡ್ಗಾಗಿ ಪೊಲೀಸ್ ಸ್ಟೇಷನಿಗೆ ಹೊಡೀರಿ ಬಸ್ನ ಅನ್ನೋ ರೇಂಜಿಗೆ ಜಗಳ ಆಡ್ತಿದ್ರು. ಅದರಲ್ಲೂ ಇಬ್ಬರು ಹುಡುಗಿರು, ನನ್ನ ಏಜಿನ ಹುಡುಗಿರೇ ಜಗಳ ಆಡ್ತಿದ್ದು. ನಾನು ತುಂಬ ಇಂಟ್ರೋವರ್ಟ್ ಇದ್ದೀನಿ. ಅವ್ರನ್ನ ನೋಡಿದಾಗ ಯಪ್ಪ ಹೆಂಗಿದ್ದಾರೆ ಅಂತ ಅನ್ನಿಸ್ತಿತ್ತು. ಇವನು ಬಸ್ಸಲ್ಲಿ ಆದಂಥ ನನ್ನ ಬೆಸ್ಟ್ ಫ್ರೆಂಡ್. ಸೊ ಇಡೀ ಬಸ್ಸಲ್ಲಿ ಎಷ್ಟು ಮಾತಾಡಿದ್ದಾನಂದರೆ, ಕೊನೆಗೆ ಹೋಗ್ಬೇಕಿದ್ರೆ ಬೇಜಾರು ಮಾಡ್ಕೊಂಡಿದ್ದ. ನಾನು ಬೇಜಾರಲ್ಲೇ ಅವನಿಗೆ ಬಾಯ್ ಮಾಡಿ ಕಳಿಸ್ದೆ. ಆ್ಯಂಡ್ ಅವನ್ನ ನೋಡಿದಾಗ ಖುಷಿ ಆಗ್ತಿದ್ದಿದ್ದು ಏನಕ್ಕೆ ಅಂದರೆ, ಅವ್ರ ಅಜ್ಜ ಅಜ್ಜಿ ಜೊತೆ ಇರೋದಕ್ಕೆ ಇಷ್ಟಪಟ್ಟು ಬಂದಿರೋದು ಅವ್ರ ಮನೆಯಿಂದ. ಆ್ಯಂಡ್ ನಾನು ನನ್ನ ಅಜ್ಜ ಅಜ್ಜಿ ಜೊತೆ ಇರೋದಕ್ಕೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಆಸೆ ಪಡ್ತಿದ್ದೆ ಅನ್ನೋದು ಅವನನ್ನು ನೋಡಿದಾಗ ನಂಗೆ ನೆನಪಾಗ್ತಿತ್ತು. ಆ್ಯಂಡ್ ಅಂತೂ ಇಂತೂ ಫೈನಲಿ ಎಷ್ಟೋ ಹೊತ್ತಿನ ಕಾಯುವಿಕೆಗಳ ನಂತರ ನಾನು ನಮ್ಮೂರಿಗೆ ಬಂದೆ. ಇದು ನಮ್ಮ ಮನೆಗೆ ಹೋಗೋ ದಾರಿ. ಆ್ಯಂಡ್ ಒಂದು ಸ್ವಲ್ಪ ದೂರ ಮುಂದೆ ಹೋದರೆ ನಮ್ಮ ಮನೆ ಸಿಗುತ್ತೆ. ಆ್ಯಂಡ್ ಫುಲ್ ಬಿಸಿಲಿತ್ತು ನಾನು ಬರೋ ಟೈಮಲ್ಲಿ. ಆ್ಯಂಡ್ ನಮ್ಮೂರಿಗೆ ತುಂಬ ದಿನದಿಂದ ಮಳೆ ಕೂಡ ಆಗಿರಲಿಲ್ಲ. ನಾನು ಓಕೆ ಇಷ್ಟೊಂದು ಬಿಸಿಲಲ್ಲಿ ಬಂದಲ್ಲ ಅಂತಂದು ನಮ್ಮ ಬಸ್ ಸ್ಟ್ಯಾಂಡ್ ಇಳಿತೀವಲ್ಲ, ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು ನಮ್ಮ ಮನೆಗೆ. ಓಕೆ ಅಂತ ನಡ್ಕೊಂಡು ಬರ್ತಿದ್ದೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ನಮ್ಮ ಮನೆ. ಆ್ಯಂಡ್ ನಾನು ಬಂದು ಸೆಟಲ್ ಆದ ಒಂದು 2-3 ಮಿನಿಟ್ಸಿಗೆಲ್ಲ ಮಳೆ ಬಂತು. ನಮ್ಮ ಮನೇಲೆಲ್ಲ ಅದನ್ನೇ ಹೇಳಿದ್ರು, ಓ ನಮ್ಮ ಪುಟ್ಟಿ ಕಾಲ್ಗುಣ ಮಳೆ ಬಂದುಬಿಡ್ತು ಅಂತ ಹೇಳಿ.
ನಮ್ಮ ಮನೇಲಿ ನನ್ನನ್ನು ಪುಟ್ಟಿ ಅಂತ ಕರೀತಾರೆ. ಸೊ ಹಂಗಾಗಿ ನಾನು ಬಂದ ಒಂದು 10 ಮಿನಿಟ್ಸ್ಗೆಲ್ಲ ಮಳೆ ಬಂದುಬಿಡ್ತು. ನಂಗೆ ಸಖತ್ ಖುಷಿ ಆಗೋಯಿತು. ಆ್ಯಂಡ್ ನಮ್ಮನೆ ಮಳೆ ಬರುತ್ತೆ ಅನ್ನೋ ಒಂದು ಇದರಲ್ಲೇ ಜೋಳ ಮುರಿದಿರೋದಕ್ಕೆ ಟಾರ್ಪಲ್ ಮುಚ್ಚುತ್ತಿದ್ರು. ಸೊ ಮನೆದು ಡೋರ್ ಲಾಕ್ ಮಾಡ್ಕೊಂಡು ಅಲ್ಲಿದ್ದರು. ನಾನು ಡೈರೆಕ್ಟಾಗಿ ಮನೆ ಒಳಗಡೆ ಹೋಗದೆ ನಮ್ಮ ಅಂಟನ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ನಮ್ಮಮ್ಮನ ಅಪ್ಪಚ್ಚಿ ಇರೋ ಕಡೆ ಹೊರಟೆ. ಆ್ಯಂಡ್ ಎಲ್ಲ ಹೇಳಿದ್ನಲ್ಲ, ಹಳೆ ಲಾಗಲ್ಲೇ ಹೇಳಿದ್ದೆ ನಾನು ಮನೆಗೆ ಬಂದರೆ ಎಲ್ಲರಿಗಿಂತ ಖುಷಿ ಪಡೋದು ನಮ್ಮ ಅಪ್ಪ ಅಮ್ಮನ ಬಿಟ್ಟರೆ ನೆಕ್ಸ್ಟ್ ಖುಷಿ ಪಡೋನು ನಮ್ಮ ಮಂಟುನೇ. ಅವ್ನು ಫುಲ್ ನೋಡಿದ ತಕ್ಷಣವೇ ಬೊಗ್ಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಫುಲ್ಲು ಅಲ್ಲಿ ನಾವು ಕಡ್ಡಾಕೇ ಇರ್ತೀವಿ ಯಾವಾಗ್ಲೂ, ಅಂದರೆ ಬಿಟ್ಟರೆ ಬೈಕವ್ರನ್ನೆಲ್ಲ ಅಡ್ಡಾಕ್ಬಿಡ್ತಾನೆ ಅಂತಂದು ಅವ್ನು ಫುಲ್ ಬೊಗ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನಂಗೆ ಅವ್ನು ನೋಡಿದ್ರೇ ಸಖತ್ ಖುಷಿ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಹೊರಡಬೇಕಿದ್ರೆ ನಾನು ಯಾವತ್ತೂ ಅವನ್ನ ನೋಡೋಲ್ಲ, ಯಾಕಂದ್ರೆ ನಂಗೆ ಸಖತ್ ಅಳು ಬರುತ್ತೆ, ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅವನ ಜೊತೆ ನನಗೆ. ಆ್ಯಂಡ್ ಅಲ್ಲಿಂದ ನಮ್ಮ ಅಪ್ಪಾಜಿ ನಮ್ಮಮ್ಮ ಇರೋದು ಸ್ವಲ್ಪ ದೂರನೇ, ಅಂದರೆ ಮನೆ ಹಿಂದೆನೇ ಹಾಕ್ಕೊಂಡಿದ್ದೀವಿ ನಾವು ಜೋಳನ ಮುಚ್ಚೋದಕ್ಕೆ. ಸೊ ಅಲ್ಲಿಗೆ ಹೋದೆ, ನಮ್ಮಮ್ಮ ನಮ್ಮ ಅಪ್ಪಾಜಿನ ಮಾತಾಡ್ಸ್ಕೊಂಡು ಆಮೇಲೆ ಮನೆ ಒಳಗೆ ಹೋಗೋಣ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರಿಗೆ ಬಸ್ ಬರಲಿಲ್ಲ. ನಾನು ಬೆಂಗಳೂರಿಂದ ಬಂದು ಅರ್ಕಲ್ಗೂಡಿಂದ ಮತ್ತು ನಮ್ಮೂರಿಗೆ ಬೇರೆ ಬಸ್ಸಲ್ಲಿ ಬರಬೇಕು. ಸೊ ಆ ಬಸ್ ಬರೋದು ಲೇಟ್ ಆಯಿತು ಅಂತ ಅವ್ರಿಗೆ ಹೇಳಿ, ಓಕೆ ಅವರು ವೆಯ್ಟ್ ಮಾಡ್ತಿದ್ರು, ಅದಕ್ಕೆ ಬಸ್ಸೇ ಬರಲಿಲ್ಲ ಅಂತ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಿ ನಮ್ಮಮ್ಮ ಇಲ್ಲಿಗೆ ಯಾಕೆ ಬರ್ತೀಯಾ ಹೋಗು ಅಂತ ಅಂದರು. ನಮ್ಮ ಮನೇಲಿದ್ದರೆ ನಾನು ಮನೆಯಿಂದ ಹೊರಗಡೆ ಕಳಿಸಲ್ಲ, ಯೂಶ್ವಲಾಗಿ ಮನೇಲೇ ಇರು ಅಂತ ಹೇಳ್ತಾರೆ. ಆ್ಯಂಡ್ ಹೊಲ್ತಕ್ಕೂ ಬರೋಕ್ಕೆ ಬಿಡೋಲ್ಲ. ಆಮೇಲೆ ಅಲ್ಲಿಂದ ಹೆಂಗೋ ಮನೆ ಒಳಗಡೆ ಬಂದು ನಮ್ಮಮ್ಮ ಸೊಪ್ಪಿನ ಸಾಂಬಾರು, ಬಿಸಿ ಅನ್ನ ಮತ್ತು ಬೆಣ್ಣೆ ಹಾಕ್ಕೊಟ್ರು. ಸ್ವರ್ಗ ಅಂತ ಫೀಲ್ ಆಗೋಯಿತು. ಆ್ಯಂಡ್ ಅದಾದಮೇಲೆ ಇನ್ನೊಂದು 1/4 ಗಂಟೆ ಅಷ್ಟರಲ್ಲೇ ಚಿಕನ್ ತರಿಸಿ ಚಿಕನಲ್ಲಿ ಬಿರಿಯಾನಿ ಮತ್ತು ಚಿಲ್ಲಿ ಚಿಕನ್ ಮಾಡಿದ್ವಿ. ಆಮೇಲೆ ನನ್ನ ಮೊದಲನೇ ದಿನ ಹಿಂಗೆ ಎಂಡ್ ಆಯಿತು. ನಿಮ್ಮ ಡೇ ಹೆಂಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಜಸ್ಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.